ಕರ್ನಾಟಕ ದೇಶ ನಮ್ಮ ದೇಶದಲ್ಲೇ ಪವಿತ್ರವಾದಂತಹ ಜಾಗ. ಇಲ್ಲಿ ಎಲ್ಲ ತರಹ ಸೌಕರ್ಯ, ದೇವರಿನ ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ ಎಲ್ಲ ಅನುಕೂಲ ಇದೆ. ಆದರೆ ಈ ರಾಜಕೀಯದಿಂದ ನಮಗೆ ಅದು ಯಾವ ಥರ ನಾವು ಅನುಭವಿಸ್ತಿದ್ದೀವಿ ಅನ್ನೋದನ್ನೇ ಭಾರಿ ಇದಾಗಿದೆ. ನನಗೀಗ ವಯಸ್ಸು 80 ವರ್ಷ ಆಗಿದೆ. ಆದರೂ ನಮ್ಮ ಈ ದೇಶದ ಈ ನಡವಳಿಕೆಗಳು ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಮುಖಂಡರುಗಳು ಆದಷ್ಟು ಎಲ್ಲ ರೀತಿಯೂ ಕೂಡ ಜನಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಫುಟ್ಪಾತ್ ವ್ಯಾಪಾರ ಮಾಡೋನೆಲ್ಲ ಇದು ಮಾಡ್ತಾರೆ. ಕುಮಾರಸ್ವಾಮಿ ನೈಸ್ ರೋಡ್ ಮಾಡ್ತಾಯಿದ್ದಾರೆ. BJP ಏನು ಉಸಿರೇ ಎತ್ತಲ್ಲ ಯಾರಿಗೂ. ಅವ್ರು ಅವ್ರು ಮಾಡ್ಕೊಂಡು ಕೂತಿದ್ದಾರೆ. ಪಬ್ಲಿಕ್ಗೋಸ್ಕರ ಏನು ಹೆಲ್ಪ್ ಮಾಡ್ತಾಯಿದ್ದಾರಾ? ಪಬ್ಲಿಕ್ಗೋಸ್ಕರ ಯಾರೋ ಒಬ್ಬರಾದ 3 ಜನದಲ್ಲಿ ಒಬ್ಬರಾದು ಪಬ್ಲಿಕ್ ಕಷ್ಟ ಇದೆ, ಏನು ಮಾಡ್ತಾರೆ ತಿಳ್ಕೊಂಡು ಅದಂತ ಹೋಗೋಕ್ಕೆ ಏನು ಏನು ಮಾಡ್ತಾ ನವೇಶ ಬಂದು ಅವರು DK ಶಿವಕುಮಾರ್ ಅಶ್ವಥ್ ನಾರಾಯಣ ಬಗ್ಗೆ ಬಂದು ಅಶ್ವಥ್ ನಾರಾಯಣ ಬಂದು ಇವ್ರಿಗೆ ಮಾತಾಡ್ತಾ ಇರ್ತಾರೆ. ಅವರ ಪರ್ಸ್ನಲ್ ಮಾತಾಡ್ತಾ ಬಿಟ್ಟರೆ ಕುಮಾರಸ್ವಾಮಿ ತೊಗೊಳ್ಳಿ, ಅವರಷ್ಟು ಆಸ್ತಿ ಶೋಭಾನ ಏರುವಳ್ಳಿಯಲ್ಲಿ ಶೋಭಾ ಕೊಟ್ಟು ಕಟ್ಟಿದೆ ಅಂತ ಹೇಳಿದ್ರೆ ಅವರಷ್ಟೇ ಇವರಷ್ಟೇ ಅವರಷ್ಟೇ. ಪಬ್ಲಿಕ್ ಬಗ್ಗೆ ಏನು ಮಾತಾಡ್ತಾರಾ? ಏನಿಲ್ಲ, ಅಷ್ಟೇ ಒಪಿನಿಯನ್ ಬಗ್ಗೆ. ಅವರು ಇನ್ನು ಪಬ್ಲಿಕ್ ಎಲೆಕ್ಷನ್ ಬಂದ್ಮೇಲೆ ಅವ್ರು ತಿಳ್ಕೊಬೇಕು, ನಾವು ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕ್ಬಾರ್ದು ಅವ್ರು ತಿಳ್ಕೊಬೇಕು. ಅವರವರ ಬಂಡವಾಳ ಅವರು ಬೇಯಿಸ್ಕೊಳ್ತಿದ್ದಾರೆ ಅಷ್ಟೇ. ಇಲ್ಲಿ ಕಷ್ಟಪಡ್ತಿರೋದು ನಮ್ಮ ಜನಸಾಮಾನ್ಯರು. ಯಾಕಂತ ಹೇಳಿದ್ರೆ ನೋಡಿ, ಇವತ್ತು ಅವರು ಅಧಿಕಾರದಾಗ ಇವರು ಅಂತ ಹೇಳ್ತಾರೆ, ಇವರಿದ್ದಾಗ ಅವರು ಹೇಳ್ತಾರೆ. ಬಟ್ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ ಇದಕ್ಕೆ ಆ್ಯಕ್ಚುಲಿ ಯಾವುದೇ ಕಾರಣಕ್ಕೂ. ಆ್ಯಕ್ಚುಲಿ ಅವರವರು ಫ್ಯಾಮಿಲಿ ರಾಜ್ಯಕ್ಕೆ ಮಾಡ್ಕೊಬರ್ತಾರೆ ಬಿಟ್ಟರೆ ಬೇರೆ ಯಾವುದಾದ್ರು ಸೊಲ್ಯೂಷನ್ ಇದೆಯಾ ಹೇಳಿ? ಕಷ್ಟ ಹಳ್ಳಿಗಳೇ ನೋಡಿ, ಮಳೆ ಬಂದು ಮೊನ್ನೆ ತುಂಬ ಪ್ರಾಬ್ಲಮ್ಗಳಾಗಿದ್ದಾವೆ. ಯಾರು ಹೋಗಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರಾ? ಏನಾದರೂ ಕೊಟ್ಟಿದ್ದಾರಾ? ಬರೀ ಇವರೇ ರಾಜಕೀಯ ಮತ್ತು ಇವರು ಕ್ಯಾಬಿನೆಟ್ ಇಂಪ್ರೂವ್ಮೆಂಟೇ ಬಿಟ್ಟು ಅದ್ರ ಬಗ್ಗೆ ಬಿಟ್ಟರೆ ಡೆಲ್ಲಿ ಮತ್ತು ಇಲ್ಲಿಗೆ ಹೋರಾಟ ಅಲ್ಲಿಗೆ ಹೋಗಿ ಬರ್ತಾರೆ ಬಿಟ್ಟರೆ ಬೇರೆ ಏನಾದರೂ ಮಾಡಿದ್ದಾರೆ? ಏನೂ ಮಾಡಿಲ್ಲ. ಬಟ್ ಈಗ ಆ್ಯಕ್ಚುಲಿ ಏನಾಗುತ್ತದೆ, ಎಂಡ್ ಆಫ್ ದ ಡೇ ಏನಂದರೆ ರಿಸಲ್ಟ್ ಅಲ್ವಾ? ಈಗ ನಾವು ಚೆನ್ನಾಗಿದೆ, ಪ್ರಜೆಗಳು ಚೆನ್ನಾಗಿದ್ದರೆ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಎಲ್ಲಾಗುತ್ತೆ ಸರ್? ಅಧಿವೇಶನ ಅಂತೇಳಿ ಅವ್ರವ್ರದ್ದೇ ಪ್ರಾಬ್ಲಮ್ಗಳೇ ನೋಡಿ. ಆ್ಯಕ್ಚುಲಿ ನಮಗೆ ಬೇಡದ ವಿಷಯಗಳು ಕೆಲವುಗಳು. ಮೊನ್ನೆ ಶಾಸಕರೊಬ್ಬರನ್ನ ಪ್ರಮೋಷನ್ ಮಾಡಿದ್ರು, ಪುನಃ ಅದೇನೋ ಇಶ್ಯೂ ಅಂತ ಪುನಃ ಒಂದು ಅಲಿಗೇಷನ್ ಆಯಿತು. ಅದ್ರಲ್ಲಿ ಏನಕ್ಕೆ ಹೇಳಿ, ಅದು ಅನಾವಶ್ಯಕವಾಗಿ ಅನ್ನೋದು ಅಲ್ವಾ? ಅದು ಗೊತ್ತಿದೆ ಅವರಿಗೆ ಈ ಥರ ಪ್ರಾಬ್ಲಮ್ಗಳಿದೆ ಅಂತೇಳಿ. ಅಗೇನ್ ಅದನ್ನು ಪುನಃ ಇದು ಮಾಡೋದು ಅದೆಲ್ಲ ಬೇಡದ ವಿಷಯಗಳು. ಆ್ಯಕ್ಚುಲಿ ಅವ್ರವ್ರ ಲಾಭಕ್ಕೆ ರೆಡಿ ಮಾಡ್ಕೊಂತ ಅಷ್ಟೇ ಬಿಸ್ತ. ಮೊನ್ನೆ ಲೇಔಟ್ ಕೃಷ್ಣಪ್ಪ ಅವ್ರಿಗೆ ಅಧಿಕಾರ ಕೊಟ್ಟು ಅವ್ರು ರಾಜೀನಾಮೆ ಕೊಡೋಕೆ ಹೋದರು. ಅವರ ಲಾಭಕ್ಕೆ ಅವ್ರು ಇದು ಮಾಡ್ತಾ ಬಿಟ್ರೆ ಏನೂ ಇಲ್ಲ. ಇಲ್ಲಿ ಅವರ ಉದ್ಧಾರ ಆಗ್ಬೇಕು ಅಷ್ಟೇ ಬಿಟ್ಟರೆ ಪಬ್ಲಿಕ್ಕೋಸ್ಕರ ಯಾರು ಏನು ಕಿತ್ತಾಡ್ತಾ ಇಲ್ಲ. ಪಬ್ಲಿಕ್ ಏನು ಬೇಕೋ ಹಾಳಾಗೋಗ್ಬೋದು. ಅವ್ರ ಅಧಿಕಾರ ಬೇಕು, ಅವ್ರು ಚೆನ್ನಾಗಿರ್ಬೇಕು ಅಷ್ಟು ಬಿಟ್ಟರೆ ಏನಿಲ್ಲ ಇಲ್ಲಿ. ವಿಶೇಷ DK ಶಿವಕುಮಾರ್ ಸರು ಸಿದ್ದರಾಮಯ್ಯ ಸೀಟ್ ಬಿಡಲಿ ಅವ್ರು ಬಿಟ್ಟರು, ಇವ್ರು ಕೂತಿದ್ದಾರೆ. ಪಬ್ಲಿಕ್ ಏನು ಮಾಡಿದ್ರು? ಏನೂ ಇಲ್ಲ. ಏನೋ ಅಟ್ಲೀಸ್ಟ್ ಒಳ್ಳೇದು ಮಾಡೋದು ಅದಂತ ತಿಳ್ಕೊಬೋದು. ಮಾಡ್ತೀನಿ ಅಂತ ಏನು ಮಾಡೋದು ಗೊತ್ತಿಲ್ಲ, ಇನ್ನು ಏನು ಮಾಡ್ಬೇಕಂತ. ಸರ್ ಅಫ್ಕೋರ್ಸ್ ಸರ್, ಯಾರೆಲ್ಲ ಟೇಂಟೆಡ್ ಆದ ಕ್ರಿಮಿನಲ್ಸ್ ಇರ್ತಾರೆ ಅವರ ಶಾಸಕರಾಗೋಕ್ಕೆ ಅರ್ಹತೆ ಇಲ್ಲ. ಸೊ ಅವರು ಒಂದು ನೈತಿಕತೆ ತೊಗೊಂಡು ಅಂದರೆ ಸೆಲ್ಫಾಗಿ ರಾಜೀನಾಮೆ ಕೊಡಬೇಕು. ಇಲ್ಲಾಂದರೆ ಪಾರ್ಟಿ ಬೀಟ್ ಕಾಂಗ್ರೆಸ್ ಅವ್ರ BJP ಯಾವುದಾದ್ರೂ ಅವರು ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು. ಯಾಕಂದರೆ ಮ್ಯಾಂಡೇಟೆಡ್ ಆಫ್ಕೋರ್ಸ್ ಕ್ರಿಮಿನಲ್ ಇದ್ದರೆ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಎನಿ ಟೈಮ್ ದೇ ಕ್ಯಾನ್ ಗೋ ಟು ಜೈಲ್ ಆಗುತ್ತೆ ಅಲ್ವಾ? ಸೊ ಇದು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅವ್ರು ನೈತಿಕತೆ ತೊಗೊಂಡು ಅವ್ರು ಮಾಡಬೇಕಾಗುತ್ತೆ. ಸೊ ಆ್ಯಸ್ ಅ ಸಿಟಿಸನ್ ದಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್. ಬಟ್ ಇನ್ ರಿಯಾಲಿಟಿ ಅದಾಗಲ್ಲ, ಅದು ಗೊತ್ತಿರೋದು ವಿಷಯ. ಮೇನ್ಲಿ ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿದು ಏನೆಲ್ಲ ಇದೆ ಅಂತ ಇವಾಗ ಅಗೇನ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ MLAಗಳು, ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿದು ರೇಸ್ ಮಾಡಲೇಬೇಕಾಗುತ್ತೆ. ಅದೊಂದು ಬಿಟ್ಟು ನೆಕ್ಸ್ಟ್ ಮಿನಿಸ್ಟರ್ಸ್ನ ಬೇರೆ ಆಯ್ಕೆ ಆದವರು ಏನು ಕೇಳಬೇಕು ಅಂತ ಹೇಳಿದ್ರೆ ಆ ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್ ಇವಾಗ ನೀರಿದು, ಓಕೆ, ಇವಾಗ ಮಳೆ ಆಗಿಲ್ಲ. ಸೊ ಫ್ಯೂಚರಲ್ಲಿ ಯಾವ ರೀತಿ ಮಾಡ್ತೀರಿ? ಅಫ್ಕೋರ್ಸ್ ಇವಾಗ ಸುಪ್ರೀಂ ಕೋರ್ಟ್ ಅಥವಾ ಟ್ರಿಬ್ಯುನಲ್ಲು ಕಾವೇರಿದು ವಿಷಯ ಮಾಡಿರೋದು, ಅದು ಇವ್ರಿಗೆ ಶಾಸಕರಿಗೆ ಏನು ಮಾಡೋಕ್ಕಾಗಲ್ಲ. ಬಟ್ ಫ್ಯೂಚರಲ್ಲಿ ಅದನ್ನ ಹೇಗೆ ಮಿಟಿಗೇಟ್ ಮಾಡ್ತೀರ ಅಂದರೆ ನೀವು ಅದಕ್ಕೆ ಏನು ಪರಿಹಾರ ಇದೆ ಅಂತ ಹೇಳಿದ್ದು ಅದನ್ನ ರೇಸ್ ಮಾಡಲೇಬೇಕಾಗುತ್ತೆ. ಹೋಪ್ಫುಲಿ ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಬಟ್ ಓವರಾಲ್ ಆಗಿ ಎಲ್ಲ ಶಾಸಕರದು ಕಲೆಕ್ಟಿವ್ ಆಗಿ ಮಾಡಬೇಕು ಅಂತ ಹೇಳೋದು. ನೋಡಿ, ಇದು ಉತ್ತಮವಾದ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಈಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರವರು, ಯಾಕೆಂದರೆ 138 ಕೋಟಿ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ವಾಲ್ಮೀಕಿ ನಿಗಮದ 138 ಕೋಟಿ ಯಾರಪ್ಪ ಹೊಣೆ? ಇದು ಪ್ರಶ್ನೆ. ಈ ಪ್ರಶ್ನೆನ ಇಟ್ಕೊಂಡು, ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಾಜೀನಾಮೆಯನ್ನು ಪಡ್ಕೊಂಡಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಮುಖಂಡರಿಗೆ
ಕಾಂಗ್ರೆಸ್ ವಕ್ತಾರರಿಗೆ ಗೊತ್ತಿತ್ತು, ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿದೆ. ಯಾಕೆಂದರೆ ಇದು ದೊಡ್ಡ ಇಶ್ಯೂ. ಈ ದೊಡ್ಡ ಇಶ್ಯೂ ಇಟ್ಕೊಂಡು ಮತ್ತೆ ಯಾಕೆ ಮಂತ್ರಿ ಮಾಡಬೇಕಿತ್ತು? ತಪ್ಪಲ್ವಾ? ಕಳ್ಳರು ಸಂತೆಲಿ ಸೇರಿದಂಗೆ, ಕಳ್ಳರು ಸಂತೆಲಿ ಸೇರಿದಂಗೆ ಅನ್ನೋದು ಒಂದು ಗಾದೆ ಇದೆ. ಎಲ್ಲರೂ ಕಳ್ಳರೇ. ರಾಜಕೀಯದಲ್ಲಿ ಇರ್ತಕ್ಕಂಥ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಕಳ್ಳರೇ. ಆದರೆ ಅತಿ ಸಣ್ಣ ಕಳ್ಳ ದೊಡ್ಡ ಕಳ್ಳ ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ. 138 ಕೋಟಿ ರೂಪಾಯಿ ಹಗರಣ. ಇದು CBI ಚಾರ್ಜ್ ಶೀಟು ಸಹ ಸಲ್ಲಿಸಿದೆ. ಇದನ್ನು BJP ಮುಖಂಡರಾದಂಥ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ರವರು ವಿಧಾನಸಭೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಈಗ ಮಂತ್ರಿ ಬೇಕು ಅಂದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರಿದ್ದಾರೆ. ದಿನನಿತ್ಯ ಕಿತ್ತಾಟ ನಡೀತಿದೆ. ಹೀಗಿರಬೇಕಾದ್ರೆ ನಾಗೇಂದ್ರರವರನ್ನು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ? ಮತ್ತು ನಾಗೇಂದ್ರ ಅವರು ಸ್ವ-ಇಚ್ಛೆಯಿಂದ ರಾಜೀನಾಮೆ ನೀಡಬೇಕಿತ್ತು. ಯಾಕೆಂದರೆ ನಾನು ದಲಿತ ಅಂದ್ಕೊಂಡು ತಪ್ಪು ಮಾಡೋದು ಸರಿನಾ? ಲೂಟಿ ಮಾಡೋದು ಸರಿನಾ? ಅವರ ಸ್ವಂತ ಅಕೌಂಟಲ್ಲಿ ದುಡ್ಡಿರೋದು ಸರಿನಾ? ಎಲ್ಲಿಂದ ಬಂತು 138 ಕೋಟಿ? ನೀವು ದಲಿತ ಅಂತೀರಾ. ವಾಲ್ಮೀಕಿ ನಿಗಮದಲ್ಲಿ ದಲಿತರಿಗಾಗಿ ಮೀಸಲಿಟ್ಟಂಥ ಹಣನ 138 ಕೋಟಿನ ನಿಮ್ಮ ವೈಯಕ್ತಿಕವಾಗಿ ನೀವು ಕಾಂಗ್ರೆಸ್ ಬೇಕಾದಂಥವ್ರಿಗೆ ಮತ್ತು ತೆಲಂಗಾಣ ಚುನಾವಣೆಗೋಸ್ಕರ ಬಳಸ್ಕೊಂಡ್ರಿ. ಸಾರ್ವಜನಿಕರ ದುಡ್ಡು ಸ್ವಾಮಿ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ. ಬಡವ ಮಧ್ಯಮ ಕೂಲಿ ಕಾರ್ಮಿಕ ಕಟ್ಟಿದಂಥ ತೆರಿಗೆ ಹಣನ ನೀವು ಈ ರೀತಿ ಲೂಟಿ ಮಾಡಿದ್ರೆ ಅದನ್ನು ಪ್ರತಿಭಟನೆ ಮಾಡಬೇಕಾಗಿದ್ದು ವಿರೋಧ ಪಕ್ಷದ ಕರ್ತವ್ಯ. ಆ ವಿರೋಧ ಪಕ್ಷ ಮಾಡಲೇಬೇಕು. ನಿಜ, ಕರ್ನಾಟಕದಲ್ಲಿ ಜಲವಂತ ಸಮಸ್ಯೆಗಳಿದೆ. ಬರ ಇದೆ, ಕಾವೇರಿ ನೀರು ಇಶ್ಯೂ ಇದೆ, ಮತ್ತು ಒತ್ತುವರಿ ವಿಚಾರ ಇದೆ. ಒಂದಲ್ಲ ಸಾವಿರಾರು ಬೆಟ್ಟದಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಆದರೆ ಕಾಂಗ್ರೆಸ್ಸು ಈಗ DK ಶಿವಕುಮಾರ್ ಅವರು ನಡೆಸ್ತಕ್ಕಂಥ ಸರ್ಕಾರ ಆರಂಭದಲ್ಲೇ ಈ ರೀತಿ ಎಡುವುದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಸರ್ಕಾರ ಉಳಿಬೇಕು, ನಿಮಗೆ ಹೆಸರು ಬರಬೇಕಂದ್ರೆ ಇಂಥ ಭ್ರಷ್ಟರನ್ನು ಹೊರಗಿಟ್ಬಿಟ್ಟು ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ನುಡಿದಂತೆ ನಡಿಬೇಕು, ನಡೆದಂತೆ ನುಡಿಬೇಕು. ಆಗ ಮಾತ್ರ ನಿಮಗೆ ಶ್ರೇಯಸ್ಸು. ಈಗ ನುಡಿದ್ಬಿಟ್ಟು ನಾವು ಮಾಡದೇ ಇದ್ರೆ ಅದು ಯಾವ ರೀತಿ ಉಪಯೋಗ ಬರುತ್ತೆ? ಇದನ್ನು ಶಿವಕುಮಾರ್ ಅವರು ಮನಗಟ್ಟು ತಕ್ಷಣ ರಾಜೀನಾಮೆಯನ್ನು ಪಡೆದು ಹಿರಿಯ ನಾಯಕರಿದ್ದಾರೆ, ಅನುಭವಿ ಮಂತ್ರಿಗಳಿದ್ದಾರೆ. ಯಾಕೆಂದರೆ ನಿಮ್ಮದು ಇರ್ತಕ್ಕಂಥದ್ದು 1 ವರ್ಷದ ಮೇಲೆ 3-4 ತಿಂಗಳು. ಅಷ್ಟರಲ್ಲಿ ಒಳ್ಳೆ ಸುಭದ್ರ ಆಡಳಿತ ಕೊಡಬೇಕಲ್ವಾ? ನಿಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ವಾಪಸ್ ಬರಬೇಕಲ್ವಾ? ಆ ದೃಷ್ಟಿಯಿಂದ ನಾಗೇಂದ್ರ ಅವರ ರಾಜೀನಾಮೆ ಪಡಿ. ಆಗ ವಿರೋಧ ಪಕ್ಷದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಜಲವಂತ ಸಮಸ್ಯೆಗಳ ಬಗ್ಗೆ ಅಧಿವೇಶನ ನಡೆಸಿ. ಯಾಕೆಂದರೆ 1 ದಿನದ ಅಧಿವೇಶನ ಕೋಟ್ಯಾಂತರ ರೂಪಾಯಿ ವ್ಯಯ ಆಗ್ತಿದೆ. ಧರಣಿ ಪ್ರತಿಭಟನೆಯಲ್ಲೇ ಮುಳುಗ್ತಾ ಇದೆ. ನೀವು BJP JDSಗೆ ಪ್ರಶ್ನೆ ಮಾಡೋ ಬದಲು ನೀವು ಸರಿ ಇದ್ದೀರಾ? ನಿಮ್ಮ ಕೇಂದ್ರ ನಾಯಕರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು 1 ದಿವಸನೂ ಸುಗಮವಾಗಿ ಕೇಂದ್ರದಲ್ಲಿ NDA ಮೈತ್ರಿಕೂಟನ ಅಧಿವೇಶನ ನಡೀಲಿಕ್ಕೆ ಬಿಡಲಿಲ್ಲ. ಪ್ರತಿನಿತ್ಯ ನೀವು ಆ ಕಾಕ್ರೋಚ್ ಪಾರ್ಟಿ ನಡೆದಂಥ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದಿಟ್ಕೊಂಡು ನೀವು ಇಷ್ಟು ಸಾವಿರಾರು ಕೋಟಿ ರೂಪಾಯಿ ವ್ಯಯ ಆಗೋದಕ್ಕೆ ನೀವೇ ಕಾರಣರಾದ್ರಿ. ನಿಮ್ಮಲ್ಲಿ ದ್ವಂದ್ವ ನೀತಿ ಇದೆಯಲ್ವಾ? ಇದು ಸರಿನಾ ತಪ್ಪಾ? ನಿಮ್ಗೊಂದು ನೀತಿ, BJP JDSಗೊಂದು ನೀತಿ ಅಂದಮೇಲೆ ನ್ಯಾಯ ಅಂದಮೇಲೆ ತಕ್ಕಡಿಲಿ ತೂಗಿದಾಗ ಎಲ್ಲರಿಗೂ ಸಮ ಬರಬೇಕು. ಯಾಕೆ ನೀವು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಅಧಿವೇಶನ ನಡೀಲಿಕ್ಕೆ ಬಿಡಲಿಲ್ಲ? ಉತ್ತಮ ಗುಣಮಟ್ಟದ ಚರ್ಚೆ ನಡೀಲಿಲ್ಲ, ಕರಾಳ ಆಯಿತು. ಅಷ್ಟು ದಿನವೂ ವ್ಯಯ ಆಯಿತು. ಯಾರಪ್ಪನ ಮನೆ ದುಡ್ಡು ಸ್ವಾಮಿ? ಜಲವಂತ ಸಮಸ್ಯೆ ಇರುವಾಗ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಮಾಡಬೇಕಾದ ಕರ್ತವ್ಯ ಏನು? ಪ್ರತಿಯೊಂದು ಆಡಳಿತದ ವೈಫಲ್ಯವನ್ನು ಬಿಡಿಸಿಡಬೇಕಿತ್ತು. ಕೇಂದ್ರದಲ್ಲಿ ಸಾರ್ವಜನಿಕರ ಮುಂದೆ ನೀವು ಉತ್ತಮ ವಾಗ್ಮಿಗಳಾಗಿ ಪ್ರಿಯಾಂಕಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಅವರು ಆ ಕೆಲಸ ಮಾಡಲಿಲ್ಲ. ನೀವು ಕೇವಲ ಪ್ರತಿಭಟನೆ ಅಂದ್ಕೊಂಡು ಘೋಷಣೆ ಕೂಗ್ತಾ ಸಂಸತ್ತಿನ ಕಾರ್ಯಕಲಾಪಗಳನ್ನು ವ್ಯಯ ಮಾಡಿದ್ರಿ. ಈಗ ನೀವು ನಿಮ್ಮ
ಸರ್ಕಾರ ಇರುವಾಗ ಕರ್ನಾಟಕದಲ್ಲಿ BJP JDS ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ನಾಗೇಂದ್ರನ ವಿಷಯ ಇಟ್ಕೊಂಡಂತ ಹೇಳ್ತಿದ್ದೀರಲ್ಲ, ನಿಮ್ಮ ಬುದ್ಧಿ ಎಲ್ಲೋಗಿತ್ತು ಅಲ್ವಾ? ಇದನ್ನ ನೀವು ಮನ್ಗಾಣಬೇಕು. ಮನ್ಗಾಣಿ ಉತ್ತಮ ಗುಣಮಟ್ಟದ ಚರ್ಚೆ ನಡಿಬೇಕಂದ್ರೆ ನಾಗೇಂದ್ರ ಅವರು ರಾಜೀನಾಮೆ ಪಡಿಲೇಬೇಕು. ಪಡೆದಾಗ ಒಳ್ಳೆಯ ಆಡಳಿತ ನಡೆಯುತ್ತೆ, ಗುಣಮಟ್ಟದ ಚರ್ಚೆ ನಡೆಯುತ್ತೆ. ಆ ಗುಣಮಟ್ಟದ ಚರ್ಚೆಗೆ ಒಂದು ಅರ್ಥ ಇರುತ್ತೆ. ಸರ್, ಅವರಿಗೆ ಫಸ್ಟು ನಾಗೇಂದ್ರನಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇ ದುರದೃಷ್ಟಕರ. ಏನು CM ಅಂತ ಗೊತ್ತಿಲ್ಲ ನನಗೆ. ಅಂತ CM ಆದವನು ಅಧಿಕಾರನೇ ಕೊಡಬೇಕಾಗಿತ್ತು. ಅವರೇ ಹೇಳಬೇಕಿತ್ತು, ನೀನು ರಾಜೀನಾಮೆ ಕೊಟ್ಟು ಹೋಗಪ್ಪ, ವಾಲ್ಮೀಕಿ ಹಗರಣದಲ್ಲಿ ನಿನ್ಮೇಲೆ ಅಪಾದನೆ ಇದೆ, ಕೊಟ್ಟೋಗೋ ಅಂತ ಅವರೇ ಹೇಳಬೇಕಿತ್ತು. ಈ ದುಷ್ಟ ಸರ್ಕಾರದಲ್ಲಿ ಇವೆಲ್ಲ ಏನು ನಡೆಯಲ್ಲ ಸರ್. ಈ ದುಷ್ಟ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ತಗೊಂಡ್ರೆ 3 ರಾಜ್ಯದಲ್ಲಿದೆ. ಆ 3 ರಾಜ್ಯನೂ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಈಗೆಲ್ಲ ನಾಳೆ ಬಂದೇ ಬರುತ್ತೆ. ಈ ನಾಗೇಂದ್ರ ಬಗ್ಗೆ ಹೇಳಬೇಕು ಅಂದರೆ ಸರ್, ಅವರು ವಾಲ್ಮೀಕಿ ಜನಾಂಗ ನಾನು ನಾಯಕನಾಗಿದ್ದೀನಿ, ನಾನು ST ಸಮುದಾಯದ ನಾಯಕ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇದು ಮಾಡ್ತಾರೆ ಸರ್. ಇದರಲ್ಲಿ STನೂ ಬರೋಲ್ಲ, ವಾಲ್ಮೀಕಿನೂ ಬರೋಲ್ಲ. ಅದು ಜನ ST ಸಮುದಾಯಕ್ಕೆ, ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರೋವಂಥ ದೊಡ್ಡ ದ್ರೋಹ, ದೊಡ್ಡ ಅಪಪ್ರಚಾರ. ಇದಕ್ಕೋಸ್ಕರ ನಾಗೇಂದ್ರ ಅವರು ಇವತ್ತೇ ಅವರು ರಾಜೀನಾಮೆ ಕೊಟ್ಟು ಅವ್ರ ಸ್ಥಳ ಏನಿದೆ ಬಳ್ಳಾರಿ, ಆ ಬಳ್ಳಾರಿ ಎಲ್ಲಿ ಗೆದ್ದಿದ್ದಾರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಜ್ಞಾನ ಇದೆಲ್ಲ ಮಾಡ್ಕೊಂಡು ಅಲ್ಲಿ ಕುತ್ಕೊಳ್ಳಿ, ಸಾಕು. ಅವ್ರಿಗಿನ್ನು ಸಾಕಿನ್ನ ರಾಜಕೀಯನೇ ಸಾಕು ಅಂತ ನನ್ನ ಅನಿಸಿಕೆ ಇದೆ. ಇಂಥವರೆಲ್ಲ ರಾಜಕೀಯಕ್ಕೆ ಬರಬಾರ್ದು ಸರ್. ಇಂಥವರೆಲ್ಲ ರಾಜಕೀಯಕ್ಕೆ ಬಂದರೆ ಹಿಂಗೆ ಆಗೋದು. ಜನ ಸಮಸ್ಯೆನೂ ನಾವು ಮಾಡೋಣ ಅಂತ ಹೋದರೆ ನಮಗೆ ಜನದ ಸಮಸ್ಯೆನೂ ಇದೆ. ಜನ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ. ಆದರೆ ಇಂಥ ದೃಷ್ಟಿಯಿಂದ ಜನರ ಸಮಸ್ಯೆಗೂ ಅಡ್ಡ ಬಂತು ಇವರು. ನಾವು ಅದನ್ನು ಮಾತಾಡೋಣ ಅಂತ ಹೋದರೆ ಈ ದೃಷ್ಟನ್ನ ಮಂತ್ರಿ ಮಾಡಿದ್ದಕ್ಕೆ ನಾವು ಇಷ್ಟೆಲ್ಲ ಮಾಡ್ಬೇಕಾಯ್ತು. ಅವ್ನು ರಾಜೀನಾಮೆ ಡೆಫಿನೆಟಾಗಿ ಕೊಟ್ಟು ಹೋಗ್ಬೇಕು ಸರ್. ಅವನಂಥವ್ರು ಇರಲೇಬಾರ್ದು. ಯಾರೇ ಇರಲಿ, ಅಪಾದನೆ ಮಾಡಿದರೆ ಅಂಥವ್ನ ರಾಜೀನಾಮೆ, ಒಳ್ಳೆಯ ವ್ಯಕ್ತಿತ್ವ ಇದ್ದರೆ ಮುಖ್ಯಮಂತ್ರಿಗಳು ಎಲ್ಲಾರ್ದು ಯಾರ್ಯಾರಂತ ಕೆಟ್ಟ ಮಿನಿಸ್ಟ್ರುಗಳಿದ್ದಾರೆ ಅಂಥವ್ರದ್ದೆಲ್ಲ ರಾಜೀನಾಮೆ ತೊಗೊಂಡು ರಾಜ್ಯಕ್ಕೇ ಒಂದು ಒಳ್ಳೆಯ ಮುಖ್ಯಮಂತ್ರಿ ಅಂತ ಹೆಸರು ತೊಗೊಳ್ಳಿ. ಅದು ಬಿಟ್ಟು ಇವರು ಮುಖ್ಯಮಂತ್ರಿ ಇವರು ಭ್ರಷ್ಟರು, ಅವ್ರ ಜೊತೆಗಿರೋರು ಭ್ರಷ್ಟರು ತೊಗೊಂಡು ಏನು ಮಾಡಬೇಕು? ಇದು ಕರ್ನಾಟಕದ ದುರ್ಭಾಗ್ಯ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನ ಅಂತಂದರೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಜನಸಾಮಾನ್ಯರು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು. ವಿರೋಧ ಪಕ್ಷಗಳು ಆ ಸಮಸ್ಯೆಗಳನ್ನ ರೈಸ್ ಮಾಡಬೇಕು. ಆಡಳಿತ ಪಕ್ಷ ಅದಕ್ಕೆ ಸಮಾಧಾನ ಹೇಳಬೇಕು. ಇದು ವಿಧಾನಸಭೆ, ವಿಧಾನ ಪರಿಷತ್ತಿನ ವಿಧಾನಮಂಡಲದ ಒಂದು ಅಧಿವೇಶನದ ಒಂದು ಉದ್ದೇಶ, ಸದುದ್ದೇಶ. ಆದರೆ ಇಲ್ಲಿ ತಾವು ಕರೆಕ್ಟಾಗಿ ಹೇಳ್ದಂಗೆ ನಾಗೇಂದ್ರ ವಿಚಾರದಲ್ಲಿ ವಿರೋಧ ಪಕ್ಷಗಳು ಧರಣಿ ಮಾಡ್ತಾಯಿದೆ, ಸ್ಲೋಗನ್ ಘೋಷಣೆ ಕೂಗ್ತಾ ಇದ್ದಾರೆ, ಸಮಯ ಹಾಳು ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ. ಹೌದಾ? ಇದು ನನಗನ್ಸುತ್ತೆ ಆಡಳಿತ ಪಕ್ಷದ ಒಂದು ತಂತ್ರಗಾರಿಕೆ ಇರ್ಬೋದಾ? ಅಂದರೆ ನಾಗೇಂದ್ರನ ಸರ್ಕಾರಕ್ಕೆ ತೊಗೊಂಡಿದ್ದೀವಿ, ವಿರೋಧ ಪಕ್ಷಗಳು ಭ್ರಷ್ಟಾಚಾರ ಯಾವ ನಾಗೇಂದ್ರನ ಭ್ರಷ್ಟಾಚಾರದ ಆರೋಪದ ಮೇಲೆ ನೀವು ಸರ್ಕಾರದಿಂದ ಹೊರಗೆ ಕಳಿಸಿದ್ರಿ ಕಳೆದ ಸರ್ಕಾರದಲ್ಲಿ, ಈಗ ಮತ್ತೆ ಅವರ ಆರೋಪ ಮುಕ್ತ ಆಗೋವರೆಗೂ ಸುಮ್ಮನೆ ಇರ್ಬೋದಿತ್ತು. ಈಗ ಮತ್ತೆ ತೊಗೊಂಡಿರೋದು ನೋಡಿದ್ರೆ ನಿಮಗೆ ಗೊತ್ತು ವಿರೋಧ ಪಕ್ಷದವರು ಇದನ್ನು ಹಿಡ್ಕೊತಾರೆ ಅಂತ. ವಿರೋಧ ಪಕ್ಷದವರು ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ರೈಸ್ ಮಾಡಬಾರ್ದು, ತೆಗಿಬಾರ್ದು, ನಮಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾರೆ. ಹಾಗಾಗಿ ಅವರು ಇದೇ ಕೆಲಸ ಮಾಡ್ಕೊಂಡಿರಲಿ, ನಾಗೇಂದ್ರನ ಬಗ್ಗೆನೇ ಮಾತಾಡ್ಕೊಂಡಿರಲಿ, ಬೇರೆ ಸಮಸ್ಯೆಗಳನ್ನ ಇವರು ರೈಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದ ಭಾಳ ಬುದ್ಧಿವಂತಿಕೆಯ ಉದ್ದೇಶದಿಂದ ಈ ಒಂದು ಇಶ್ಯೂ ರೈಸ್ ಮಾಡಿಸಿದ್ದಾರೆ. ವಿರೋಧ ಪಕ್ಷದವರು ಕೂಡ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವು ಸದನ ನಡೆಯೋಕ್ಕೆ ಬಿಡೋಲ್ಲ ಅಂತಂದರೆ, ಸದನ ಒಂದೇ ಒಂದು ಇಶ್ಯೂಗೋಸ್ಕರ ಇರೋದ ಸದನ ಅಲ್ಲ. ಇದು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿ ಪರಿಹಾರ ಕಂಡುಹಿಡಿದು ಒಂದು ಜನಸಾಮಾನ್ಯರಿಗೆ ಅನುಕೂಲ ಉಂಟು ಮಾಡುವಂಥ ಒಂದು ರಾಜ್ಯದ ಅಭಿವೃದ್ಧಿಗೆ ದಿಕ್ಕು ತೋರಿಸುವಂಥ ಒಂದು ಸಭೆ ಆಗಬೇಕು, ವಿಧಾನಸಭೆ ಆಗಬೇಕಾಗಿತ್ತು, ವಿಧಾನ ಪರಿಷತ್ ಆಗಬೇಕಾಗಿತ್ತು. ದುರದೃಷ್ಟವಶಾತ್ತು ಯಾವುದೋ ಒಂದು ಇಶ್ಯೂಗೋಸ್ಕರ ಇದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಂದು ಇಶ್ಯೂಗೋಸ್ಕರ ಗಂಟು ಬಿದ್ದು ಪ್ರೆಸ್ಟೀಜ್ ಇಶ್ಯೂ ಮಾಡಿಕೊಂಡು, ಈಗೋ ಇಶ್ಯೂ ಮಾಡಿಕೊಂಡು ನಾವು ರಾಜೀನಾಮೆ ಕೊಡಿಸೋದಿಲ್ಲ, ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ನೀವು, ನಾನು ರಾಜೀನಾಮೆ ಕೊಡೋವರೆಗೂ ನಾವು ಬಿಡೋದಿಲ್ಲ ನಾವು ಅಂತ ಇವ್ರು ಹೇಳಿ ಕಡೆಗೆ ಇಡೀ ಸದನ ಸಮಯ ವ್ಯರ್ಥ ಆಗ್ತಾಯಿದೆ.
ಇದಕ್ಕೆ ಆಡಳಿತ ಪಕ್ಷನೇ ನಾನು ದೂಷಿಸ್ತೀನಿ. ಯಾಕೆಂತಂದರೆ ಆ್ಯಸ್ ಎ ಕಾಮನ್ ಮ್ಯಾನ್, ಐ ಆಮ್ ಆಲ್ಸೋ ಎ ಜರ್ನಲಿಸ್ಟ್. ಆ್ಯಸ್ ಎ ಕಾಮನ್ ಮ್ಯಾನು, ಐ ಟೆಲ್ ಯು ವಾಟ್, ಆಡಳಿತ ಪಕ್ಷದವರು ಒಂದು ರೀತಿಯ ಮ್ಯಾಗ್ನಾನಿಮಿಟಿ ತೋರಿಸ್ಬೇಕು. ಅಂದರೆ ಈ ಲೆಜಿಟಿಮೇಟ್ ಡಿಮ್ಯಾಂಡ್ ಇದೆ, ಅವ್ರ ಆರೋಪ ಮುಕ್ತ ಆಗಿಲ್ಲ ಆದರೂ ನಾವು ತೊಗೊಂಡಿದ್ದೀರಾ ಅನ್ನುವಂಥ ಏನು ಆರೋಪ ಇದೆ, ಅದು ಸತ್ಯ. ಅದು ಸತ್ಯವಾದಂಥ ಆರೋಪ. ಬಿಟ್ಟುಬಿಡಿ ಅವ್ರನ್ನ, ನಾಗೇಂದ್ರನ. ಒಬ್ಬ ನಾಗೇಂದ್ರನಿಗೋಸ್ಕರ ನೀವು ಇಡೀ ಸದನವನ್ನು ಯಾಕೆ ನಾವು ಹಾಳು ಮಾಡ್ತೀರಾ ನೀವು? ಅದೇ ಮಾತನ್ನು ವಿರೋಧ ಪಕ್ಷದವ್ರಿಗೂ ಹೇಳ್ಬೋದು. ಒಬ್ಬ ನಾಗೇಂದ್ರನಿಗೋಸ್ಕರ ನೀವು ಯಾಕೆ ಇಷ್ಟೊಂದು ಸದನ ಹಾಳು ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ಆದರೆ ಭ್ರಷ್ಟಾಚಾರದ ಆರೋಪದ ಹೊತ್ತಿರುವಂಥ, ಆರೋಪ ಮುಕ್ತ ಆಗಿಲ್ಲದೆ ಇರುವಂಥ ಒಬ್ಬ ಮಂತ್ರಿನ ಸರ್ಕಾರದಲ್ಲಿ ಇಟ್ಕೊಂಡು ಸದನ ನಡೆಸೋದು ಹೆಂಗೆ ಅಂತ ಇವ್ರ ಪ್ರಶ್ನೆ, ಏನೋ ವಿರೋಧ ಪಕ್ಷದವ್ರ ಪ್ರಶ್ನೆ. ಅದು ಸರಿ ಇದೆ, ಇಲ್ಲ ಅಂತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಪೀಕರು, ಡೆಪ್ಟಿ ಸ್ಪೀಕರು ಅವರು ಆಡಳಿತ ಪಕ್ಷದವ್ರನ್ನ ಮತ್ತು ವಿರೋಧ ಪಕ್ಷದವ್ರನ್ನ ಕರೆದು ಕೂಡಿಸಿ ಮಾತಾಡಿಸಿ ಏನೋ ಒಂದು ವಯಾ ಮೀಡಿಯಾ ಮಾಡಬೇಕು. ಇನ್ನೊಂದು ಕೇವಲ 4-5 ದಿವಸ ಇದೆ, ಯಾವುದೋ ಸದನ 4-5 ದಿವಸ ಇದೆ. ಅಷ್ಟೊಳಗಡೆ ಆದ್ರೂ ಕಡೆ ಪಕ್ಷ ಇದು ಇತ್ಯರ್ಥ ಆಗಿ ಒಂದು ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾನು ಆ್ಯಸ್ ಎ ಕಾಮನ್ ಮ್ಯಾನ್ ನಾನು ಬಯಸ್ತೀನಿ. ಈಗ ನಾಗೇಂದ್ರ ಅವರು ಆ ಇಲಾಖೆಯ ಮಂತ್ರಿಯಾಗಿದ್ದರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಆವತ್ತು ಮುಖ್ಯಮಂತ್ರಿಯಾಗಿದ್ದರು. ಈ ಪ್ರಕರಣ ಬೆಳಕಿಗೆ ಬಂದಾಗ ಅದರ ವಾಲ್ಯೂಮ್ ಎಷ್ಟಿತ್ತು? ಸುಮಾರು 187 ಕೋಟಿ ಅಂತ ಎಲ್ಲ ಹೇಳ್ತಿದ್ರು. ಆವಾಗ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಹೇಳಿದ್ದಾರೆ, ಹಗರಣ ಆಗಿರೋದು ನಿಜ, 187 ಕೋಟಿ ಅಲ್ಲ 87 ಕೋಟಿಯನ್ನು, ಸುಮಾರು ನನಗೆ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ, ಅಮೌಂಟು ಮರ್ತಿದ್ದೀನಿ ನಾನು. ಬಟ್ ಸಿದ್ದರಾಮಯ್ಯವರು ಹೇಳಿದ್ದು ಸುಮಾರು 87 ಕೋಟಿ ಆಗಿದೆ ಹಗರಣ ಅಂತ. ಸೊ ಹಾಗಾಗಿ ಅವತ್ತು ಯಾರು ಆ ಖಾತೆಯ ಇಲಾಖೆಯ ಮಂತ್ರಿ ಆಗಿದ್ದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಇವಾಗ ಆ ಹಗರಣದ ತನಿಖೆ ಇನ್ನೂ ಸಂಪೂರ್ಣ ಆಗಿಲ್ಲ. ಯಾವುದೇ ಕೋರ್ಟ್ ಆಗಲಿ ಇಲ್ಲ SIT ಆಗಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಅಂದಮೇಲೆ ಅವ್ರನ್ನ ಮತ್ತೆ ನೀವು ಮಂತ್ರಿ ಮಾಡಿದ್ದು ಯಾಕೆ? ಮಂತ್ರಿ ಮಾಡಿದ್ದು ಯಾಕೆ? ಅದ್ರ ಕಾರಣ ಏನು ಅಂದರೆ ಆ ಹಗರಣದಲ್ಲಿ ಏನು ದುಡ್ಡು ಸರ್ಕಾರದ ದುಡ್ಡು ಏನು ಹೊಡೆದ್ರಿ ನೀವು, ಅದನ್ನು ನೀವು ಹೈಕಮಾಂಡ್ಗೆ ತಲುಪಿಸಿದ್ರಾ? ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಅದರ ಬಳಕೆ ಆಯಿತಾ? ಇದೆಲ್ಲ ಕೂಡ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗಬೇಕಾದ್ರೆ ನಾಗೇಂದ್ರ ಅವ್ರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದು ತಪ್ಪು. ಹಾಗಾಗಿ ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ಡಿಸ್ಮಿಸ್ ಮಾಡದೆ ಸುಮ್ಮನೆ ಏನೋ ಸಬೂಬು ಹೇಳ್ಕೊಂಡು ಇವ್ರಿಗೊಂದು ನೀತಿ ಬೇರೆಯವ್ರಿಗೊಂದು ನೀತಿನಾ? ಇದೇ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿಯವರು ನೀಟ್ ಪರೀಕ್ಷೆ ಸಂಬಂಧ ಅಂದಿನ ಕೇಂದ್ರದ ಶಿಕ್ಷಣ ಸಚಿವರ ರಾಜೀನಾಮೆ ಕೇಳಲಿಲ್ವಾ? ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಅಂದ್ರೂ, ಪ್ರೈಮಾ ಫೇಸಿ ಅವರು ಆರೋಪಿ ಅಲ್ಲ ಅಂದ್ರೂ ಕೂಡ ನೈತಿಕ ಆ ಖಾತೆಯನ್ನು ನಿರ್ವಹಣೆ ಮಾಡ್ತಿದ್ದಂಥ ಆ ಮಂತ್ರಿಯ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಲಿಲ್ವ ಅವರು? ಇವತ್ತು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ, ವಿನಾಕಾರಣ ಒತ್ತಾ ಇದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅವ್ರು ಅಸಮರ್ಥರು, ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತ. ಹಾಗಿರಬೇಕಾದ್ರೆ ನಿಮಗೊಂದು ನೀತಿ ಬೇರೆಯವ್ರಿಗೊಂದು ನೀತಿನಾ? ಇಲ್ಲಿ ಸ್ಪಷ್ಟವಾಗಿ ನಾಗೇಂದ್ರ ಅವರು ಹಗರಣದಲ್ಲಿ ಭಾಗಿಯಾಗಿರೋದು ಲಕ್ಷಣಗಳೆಲ್ಲ ಗೊತ್ತಾಗಿದೆ, ಪ್ರೈಮಾ ಫೇಸಿ ಗೊತ್ತಾಗಿದೆ. ಮೊದಲು ರಾಜೀನಾಮೆ ಕೊಟ್ಟಿದ್ದಾರೆ, ಹಾಗಾದರೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅವಾಗ? ಮತ್ತೆ ಇವತ್ತು ನನಗೆ ತಿಳಿದ ಮಟ್ಟಿಗೆ CBI ಅವರು ಮತ್ತೆ ಮಾನ್ಯ ರಾಜ್ಯಪಾಲರನ್ನ ಪರ್ಮಿಷನ್ ಕೇಳಿದ್ದಾರೆ ನಾಗೇಂದ್ರ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ನ ಜಾರಿ ಮಾಡಲಿಕ್ಕೆ. ಈಗೆಲ್ಲ ಇರಬೇಕಾದ್ರೆ ಒಬ್ಬ ಮಂತ್ರಿಮಂಡಲದಲ್ಲಿ ಮುಂದುವರೆದ್ರೆ ಅದು ಜನಗಳಿಗೆ ಏನು ಸಂದೇಶ ಹೋಗುತ್ತೆ? ಹಾಗಾಗಿ ಈ ಪ್ರಕರಣ ಪೂರ್ತಿಯಾಗಿ ತನಿಖೆಯಾಗಿ ನಿಜಾಂಶ ಹೊರಬಂದು ಜನರಿಗೆ ಮನವರಿಕೆ ಆಗುವವರೆಗೆ ನಾಗೇಂದ್ರ ಅವ್ರನ್ನ ಮಂತ್ರಿಮಂಡಲದಿಂದ ಹೊರಗಡೆ ಇಡಬೇಕು ಅಂತ ಏನು ವಿಪಕ್ಷಗಳು ಡಿಮ್ಯಾಂಡ್ ಮಾಡ್ತಾಯಿದೆ, ಅದು ಸೂಕ್ತ ಅಂತ ನನ್ನ ಭಾವನೆ. ಸರ್, ಅಧಿವೇಶನ ವೇಸ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಇವತ್ತು ಏನು ಈ ಯಾವ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾರು ಕೂಡ ಪ್ರಜ್ಞೆ ಇರಬೇಕು. ಮೊದಲಿಗೆ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟಲ್ಲಿ ಆರೋಪ ಸಾಬೀತಾಗಿ ಅವ್ರಿಗೆ ED ಬಂಧನಕ್ಕೆ ಒಳಗಾಗಿ ಇವತ್ತು FIR ಆಗಿದೆ. ಆ FIR ರುಜುವಾತಾಗಿದೆ ಎಲ್ಲೆಲ್ಲಿಗೆ ಹಣ ಹೋಗಿದೆ. ವಾಲ್ಮೀಕಿ ನಿಗಮದ ಹಣ ಯಾವ್ಯಾವ ಬಾರ್ಗಳಿಗೆ ಹೋಗಿದೆ, ಯಾವ್ಯಾವ ರಾಜ್ಯಕ್ಕೆ ಹೋಗಿದೆ, ಅವ್ರ ಕುಟುಂಬಕ್ಕೆ ಎಷ್ಟು ಜನಕ್ಕೆ 600ಕ್ಕೂ ಹೆಚ್ಚು ಖಾತೆಗಳಿಗೆ ಇವತ್ತು ದುಡ್ಡನ್ನು ಹಾಕೊಂಡಿರುವಂಥವ್ರು. ಅದೇ ಸಮುದಾಯದಂತ ಬಂದಂಥ ವ್ಯಕ್ತಿ ಸಿದ್ದರಾಮಯ್ಯನವ್ರು ಸ್ವತಃ ಹೇಳಿದ್ದೇನೋ
ಇದು 187 ಕೋಟಿ ಅಲ್ಲ, ಬರೀ ಕೇವಲ 89 ಕೋಟಿ ಅಷ್ಟೇ ಪೋಲಾಗಿದೆ ಅನ್ನುವಂಥ ಹಗರಣ ಆಗಿದೆ ಅನ್ನುವಂಥ ಮಾತನ್ನು ಸದನದಲ್ಲಿ ಹೇಳಿ ನಾಗೇಂದ್ರ ಅವ್ರನ್ನ ಬಂಧನಕ್ಕೊಳಗಾದಾಗ ಅವ್ರನ್ನ ಜೈಲಲ್ಲೂ ಇದ್ದವರು ಬಂದಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ಟಲ್ಲಿ ಹೊರಗಾಗ್ತವ್ರನ್ನ ಡಿ ಕೆ ಶಿವಕುಮಾರ್ ಅವ್ರ ಕ್ಯಾಬಿನೆಟ್ಗೆ ಬಂದ ತಕ್ಷಣ ಅವರು ಕ್ಲೀನ್ ಚೀಟ್ ಆಗಿಬಿಟ್ರಾ? ಇದು ನಮ್ಮ ಪ್ರಶ್ನೆ. ಈ ಜನರ ಸಂವಿಧಾನದ ಆಸೆ ಇದ್ದಂತೆ ನಡಿಬೇಕಾದಂಥ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧ ನೀತಿಯನ್ನು ಅನುಸರಿಸ್ತಾ ಇದೆ. ಇವತ್ತು ಸದನವನ್ನು ಹಾಳು ಮಾಡಲಿಕ್ಕೆ ಹೊರಟಿರೋದೇ ಕಾಂಗ್ರೆಸ್ಸು. ಯಾಕೆ ಅಂದರೆ ಇಂಥ ದೊಡ್ಡ ಒಂದು ಆರೋಪವನ್ನು ಇಟ್ಕೊಂಡಿರುವಂಥ ಅವ್ರಿಗೆ ಖಾತೆ ಕೊಟ್ಟಿರೋದೇ ಅವರ ಮೊದಲನೇ ತಪ್ಪು. ಅದಾದ ನಂತರ ಜಮೀರ್ ಅವ್ರದ್ದು ಕೂಡ ಇವತ್ತು ಅವ್ರ ಮೇಲೂ ಕೂಡ ಹಗರಣಗಳಿದೆ, ಅವರನ್ನು ಖಾತೆ ಕೊಟ್ಟಿದ್ದಾರೆ. ಕಳಂತಿಕರಿಗೆ ಎಲ್ಲರಿಗೂ ಕೂಡ ಸಂಪುಟದಲ್ಲಿ ಸೇರಿಸುವಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ರಾಜೀನಾಮೆಯನ್ನು ನಾಗೇಂದ್ರ ಅವರು ಕೊಡಲೇಬೇಕು. ಆನಂತರ ಮುಂದಿನ ವಿಚಾರಣೆ ಎನ್ನುವಂಥದ್ದು ನಮ್ಮ ಪಕ್ಷದ ನಿಲುವು. ಹಾಗಾಗಿ ಇದು ನಿರಂತರವಾಗಿ ಅಷ್ಟೇ ಅಲ್ಲದೆ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಬೇರೆ ಬೇರೆ ಸಂಘಟನೆಗಳು ಸೇರ್ಕೊಂಡಿದೆ. ಅಲ್ಲಿ ವಾಲ್ಮೀಕಿ ಸಮುದಾಯದಿಂದ ಬಂದಂಥ ವ್ಯಕ್ತಿ ಅದೇ ಸಮುದಾಯದ ನಿಗಮದಿಂದ ಈ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದೇ ವಿಪರ್ಯಾಸ. ಹಾಗಾಗಿ ಅವ್ರು ಕ್ಲೀನ್ ಚಿಕೆಟ್ ಸಿಗೋವರೆಗೂ ಕೂಡ ಅವರನ್ನು ಕ್ಯಾಬಿನೆಟ್ಗೆ ತಗೊಳ್ಬಾರ್ದು ಅನ್ನುವಂಥದ್ದೇ ನಮ್ಮ ಒತ್ತಾಯ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಈಗ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ಇವಾಗ ಏನು ರೋಡಿಂದಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಹಳ್ಳಿಗಳಲ್ಲಿ ಲೋಡ್ ಶೆಡ್ಡಿಂಗ್ ಇರ್ಬೋದು, ಸಾಕಷ್ಟು ಸಮಸ್ಯೆಗಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡೋದರ ಜೊತೆಗೆ ಇವರು ರಾಜೀನಾಮೆಯನ್ನು ಸಹ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವತ್ತು ಏನು ಸಿದ್ದರಾಮಯ್ಯನವರೇ ಅವರೇ ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಆದಾಗ್ಯೂ ಕೂಡ ಅವರು ಸರ್ಕಾರವನ್ನು ನಾವು ಭ್ರಷ್ಟಕೂಟಗಳ ಸರ್ಕಾರ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀವಿ. ಒಂದು ಸಾರ್ವಜನಿಕನಾಗಿ ನೀವು ನಾಗೇಂದ್ರ ಇವರನ್ನ ಚಾರ್ಜ್ ಶೀಟ್ ಸಲ್ಲಿಸಿದಾಗೂ ಕೂಡ ಅವ್ರನ್ನ ನೀವು ವಜಾ ಮಾಡಲ್ಲ ಮತ್ತು ಅವ್ರನ್ನ ಈ ಭ್ರಷ್ಟಕೂಟಗಳನ್ನ ಇಟ್ಕೊಂಡು ನಡೆಸ್ತಾ ಇದ್ದೀರಾ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇಳಿ ಜನರಿಗೆ ಅರ್ಥ ಆಗ್ತಾ ಇದೆ. ಚಿಕ್ಕ ಮಕ್ಕಳು ಕೇಳಿದ್ರು ಹೇಳ್ತಾ ಇದ್ದಾರೆ. ನೋಡಿ, ಈ ಬಾಗಲಕೋಟೆ ಏನು ತಿಮ್ಮಾಪುರ ಅವರು ಆಡಿಯೋದಲ್ಲಿ ಇಡೀ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ಇಲ್ಲಿ ಏನು ಸುರ್ಜೇವಾಲ ಅವ್ರ ಹೆಸರನ್ನು ಸಹಿತ ಪ್ರಸ್ತಾಪ ಮಾಡಿ ಹೇಳ್ತಾರೆ, ಈ ಒಂದು ಸಂಪುಟ ಇದೆಯಲ್ಲ ಇದು ಪೇಡ್ ಸಂಪುಟ, ಇದೊಂದು ಸಂಪುಟ ದರ್ಜೆ ಇದೆಯಲ್ಲ, ಇದೊಂದು ಸೂಟ್ ಕೇಸ್ ಕೊಟ್ಬಿಟ್ಟು ಈ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲ ಇವರು ಆಗಿದ್ದಾರೆ ಅಂತೇಳಿ ಸುರ್ಜೇವಾಲ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಿದೆ. ಆ ಆಡಿಯೋವನ್ನು ಸಾಕಷ್ಟು ಕಡೆ ರಿವೀಲ್ ಆಗಿದೆ. ಹಾಗಾಗಿ ಇವರು ಈಗ ಇದನ್ನೆಲ್ಲ ನೀವು ಸಾರ್ವಜನಿಕ ಹಣವನ್ನು ವ್ಯರ್ಥ ಮಾಡಿರ್ತಕ್ಕಂಥದ್ದು ಇವರು ಕಾಂಗ್ರೆಸ್ನವರೇ ವಿನಃ ಬೇರೆ ಯಾರೂ ಅಲ್ಲ. ಇವತ್ತಿನವರೆಗೆ ಅಲ್ಲಿ ಯಾರ್ಯಾರು ಭ್ರಷ್ಟರಿದ್ದಾರೆ, ಜಮೀರ್ ಆಗಿರ್ಬೋದು, ಏನು ಸಂತೋಷ್ ಲಾಡ್ ಆಗಿರ್ಬೋದು, ಏನು ನಾಗೇಂದ್ರ ಪ್ರಸಾದ್ ಆಗಿರ್ಬೋದು, ಇವ್ರ ಮೇಲೆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ನೀವು? ಇಷ್ಟು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ, ನೇರವಾಗಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿಯೊಂದು ಚಾರ್ಜ್ ಶೀಟಲ್ಲಿ ಹೆಸರಿದೆ. ಸಂತೋಷ್ ಲಾಡ್ ಅವರದ್ದು ನೀವು ಗಮನಿಸಿದ್ರೆ ಕಿಟ್ ಹಗರಣದಲ್ಲಿ ಅವರದ್ದು ಹೆಸರಿದೆ, ಇಲ್ಲಿ ವಸತಿ ಇಲಾಖೆಯಲ್ಲಿ ಜಮೀರ್ ಅವ್ರ ಹೆಸರಿದೆ. ಅದಾಗಿಯೂ ಕೂಡ ನೀವು ಯಾವುದೋ SITಯನ್ನು ಮಾಡಿಕೊಂಡು ಅವ್ರಿಗೆ ಕ್ಲೀನ್ ಚೀಟ್ ಕೊಡ್ತೀರಾ ಅಂತಂದರೆ, ಇನ್ನೂ ಸಹಿತ EDಯಲ್ಲಿದೆ. ಬೇರೆ ರಾಜ್ಯಗಳಿಗೆ ಹೋಗಬಾರ್ದು ಅಂತೇಳಿ ಹೈಕೋರ್ಟ್ ಹೇಳಿದೆ. ಅದಾಗಿಯೂ ಕೂಡ ಡೆಲ್ಲಿಗೆ ಹೋಗ್ತಾರೆ ನಾಗೇಂದ್ರ ಅವರು. ಹಾಗಾದರೆ ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಾ? ಜನರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ? ನೀವು ಜನರ ಅಭಿವೃದ್ಧಿಗೋಸ್ಕರ ಬಂದಿರೋದಾ, ಅಥವಾ ಕುರ್ಚಿ ಕಿತ್ತಾಟಕ್ಕೋಸ್ಕರ ಬಂದಿರೋದಾ, ಅಥವಾ ಕುರ್ಚಿ ಲಾಬಿಗೋಸ್ಕರ ಬಂದಿರೋದು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ಇವತ್ತಿನ ದಿವಸ. ನಮ್ಮ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು, ಇಂತಹ ವ್ಯರ್ಥವನ್ನು ಮಾಡಬೇಡಿ. ಅಭಿವೃದ್ಧಿಗೆ ಏನು ನೀವು ಜನಪರವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಈ ಸರ್ಕಾರ ಬಂದಿರೋದು, ಜನರ ಪರ ಅಭಿವೃದ್ಧಿ ಪರವಾಗಿರಬೇಕು ವಿನಃ ಈ ಥರ ಕುರ್ಚಿ ಕಚ್ಚಾಟಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಬಿ ನಾಗೇಂದ್ರ ಅವರು ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಯಾಕಂದರೆ ಮೊದಲೇ ಅವರು ಅರೆಸ್ಟ್ ಆಗಿ ಜೈಲಲ್ಲಿದ್ದರು, 90 ದಿವಸ ಜೈಲಲ್ಲಿದ್ದು ಈಚೆ ಬಂದಿದ್ದಾರೆ. ಅದನ್ನು ಎಲ್ಲ ಸಾರ್ವಜನಿಕರು ಇಡೀ ಕರ್ನಾಟಕ ಗಮನಿಸ್ತಾ ಇದೆ. ಇವಾಗ ವಿರೋಧ ಪಕ್ಷದವರು ಇದನ್ನು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಪಟ್ಟಿಡಿದು ಕಲಾಪದಲ್ಲಿ ಕೂತಿದ್ದಾರೆ. ಇವರು ಆ್ಯಕ್ಚುಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಹೆಂಗೆ ಇವರು ರಾಜೀನಾಮೆ ತಗೊಂಡ್ರು, ಅದೇ ರೀತಿ ಇವರು ರಾಜೀನಾಮೆ ಕೊಡಿಸ್ಬೇಕಾಯಿತು. ಸಂಪುಟದಲ್ಲಿ ತೀರ್ಮಾನ ತಗೊಂಡು ಕೊಡಿಸ್ಬೇಕಾಯಿತು. ಅದು ಕೊಡಿಸೋದು ಬಿಟ್ಟು ಪಟ್ಟಿಡ್ಕೊಂಡು ಕೂತಿದ್ದಾರೆ. ಹಂಗಾಗಿ ವಿರೋಧ ಪಕ್ಷದವ್ರು ಕೂಡ ಪಟ್ಟಿಡ್ಕೊಂಡು ರಾಜೀನಾಮೆ ಕೂತಿದ್ದಾರೆ. ಅದನ್ನು ನೋಡಿದ್ರೆ ಕಲಾಪನ ಹಾಳು ಮಾಡ್ತಾಯಿದ್ದಾರೆ ಅನ್ನೋದು ಕಾಣಿಸುತ್ತೆ. ಅದೇ ಇವರು ಒಪ್ಕೊಂಡಿದ್ದಾರೆ ಬೇರೆ ಬೇರೆ ವಿಚಾರ, ಈಗ ಎಜುಕೇಷನ್ ಇರ್ಬೋದು, ನೀರಾವರಿ ಇರ್ಬೋದು, ಬೇರೆ ಕೈಗಾರಿಕೆ ಇರ್ಬೋದು, ಈ ವಿಚಾರಗಳ ಬಗ್ಗೆ
ಚರ್ಚೆ ಮಾಡ್ಬೋದಿತ್ತು ಇದು ವಿಧಾನಸಭೆಯಲ್ಲಿ. ಆದ್ರೂ ದಲಿತ ಅಂತ ಹೇಳ್ಕೊಂಡು ದಲಿತರ ಹಣವನ್ನೇ ತೆಲಂಗಾಣ ಇರ್ಬೋದು, ಬಳ್ಳಾರಿ ಚುನಾವಣೆಗಿರ್ಬೋದು, ಅವರ ಸಂಬಂಧಿಗಳು ಮತ್ತು ಸ್ನೇಹಿತರ ಅಕೌಂಟ್ಗೆ, ಖಾಸಗಿ ಅಕೌಂಟ್ಗಳಿಗೆ ಇದೇ ಇತಿಹಾಸ ಫಸ್ಟು ಈ ಥರ ಹಣವನ್ನು ಹಾಕ್ಕೊಂಡು ಭ್ರಷ್ಟಾಚಾರ ಮಾಡಿರುವಂಥದ್ದು. ಹಾಗಾಗಿ ಈಗ ನಾವು ಯೋಚನೆ ಮಾಡ್ತಿರೋದೇನಪ್ಪ ಅಂತಂದರೆ, ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು. ಈಗ ಅವರು ವಿರೋಧ ಪಕ್ಷದವ್ರು ಮಾಡ್ತಾರೆ ಸರಿ, ಆದರೆ ಇವರು ಕಾಂಗ್ರೆಸ್ನವರು ಒಂದು ತೀರ್ಮಾನ ತೊಗೋಬೇಕಿದ್ರ ಬಗ್ಗೆ. ಯಾವುದೋ ಇಶ್ಯೂ ಇಟ್ಕೊಂಡು ಹಳೆ ಇಶ್ಯೂ ಇವರು ಇಷ್ಟು ದಿವಸ ಎಲ್ಲ ಕೇಸ್ಗಳಿದ್ದದ್ದು ಗೊತ್ತಿರಲ್ವ ಇವ್ರಿಗೆ, ಅವಾಗಲೇ ಇದು ಮಾಡಬೇಕಾಯ್ತು. ಈಗ ಈ ಸೆಷನ್ ನಡೆಯುವಾಗ ಮಾಡೋದು ವೇಸ್ಟು. ದಿವಸ ಎಷ್ಟೋ ದುಡ್ಡು ಖರ್ಚಾಗ್ತದೆ, ಪರ್ ಡೇ ಇಷ್ಟು ಲಕ್ಷ ಅಂತ ಖರ್ಚಾಗ್ತದೆ. ಅದೇ ಒಂದು ವಾರಕ್ಕೆ ಲೆಕ್ಕ ಹಾಕಿದ್ರೆ ಯಾವುದೋ ಒಂದು ಪ್ರಾಜೆಕ್ಟ್ ಆಗ್ಬಿಡ್ತದೆ. ಒಂದು ಪ್ರಾಜೆಕ್ಟ್ ಮಾಡ್ಬೋದು 60 ಲಕ್ಷ 70 ಲಕ್ಷ ಇದ್ದರೆ. ಅದು ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಗಲಾಟೆಗಳು, ಸ್ಟ್ರೈಕು, ಇವ್ರು ಅವ್ರ ಮೇಲೆ ಸ್ಟ್ರೈಕು, ಅವ್ರು ಇವ್ರ ಮೇಲೆ ಸ್ಟ್ರೈಕು, ಏನದು ಅರ್ಥನೇ ಇಲ್ಲ. ಇಲ್ಲಿ ವಿಧಾನಸಭೆ ಇರೋದು ಇದಿರೋದು ಎಲ್ಲ ಡಿಸ್ಕಷನ್ ಮಾಡೋಕ್ಕೆ, ಪಾಸ್ ಮಾಡೋಕ್ಕೆಲ್ಲ ಬಿಲ್ಗಳು ಅದು ಇದು. ಬರೋಬ್ಬರಿ ಮಳೆ ಇಲ್ಲ, 192 ತಾಲೂಕಲ್ಲಿ ಮಳೆ ಇಲ್ಲ. ಕರ್ನಾಟಕದಲ್ಲಿ 192 ತಾಲೂಕ್ಸ್ ಮಳೆ ಇಲ್ಲ. ಎಲ್ಲ ಕುಡಿಯೋಕ್ಕೆ ನೀರಿಲ್ಲ, ಹಸುಗಳು ಮೇವಿಲ್ಲ. ಅದನ್ನು ಬಿಟ್ಬಿಟ್ಟು ಇವರು ಯಾವುದೋ ಇಶ್ಯೂ ಇಟ್ಕೊಂಡು ಒದ್ದಾಡ್ತಾ ಇದ್ದಾರೆ. ಸುಮ್ಮನೆ ವೇಸ್ಟ್, ಅದು ವೇಸ್ಟ್. ಅದನ್ನು ನೋಡ್ಕೊಳ್ಳಿ ಅವರು, ಇದು ಮುಂದಕ್ಕೆ ನೋಡಿಕೊಳ್ಳ್ರಿ. ಇವಾಗ ಇರೋದನ್ನು ಇದನ್ನು ಮಾತಾಡಿ ಬಿಲ್ಗಳು ಪಾಸ್ ಮಾಡಲಿ.